ಎಷ್ಟೋ ಕಡೆ ಲೋಕಾಯುಕ್ತ ರೈಡ್ ಆಗುತ್ತೆ, ಒಬ್ಬ ಕೃಷಿ ಅಧಿಕಾರಿ, ಒಬ್ಬ ಎಡಿ, ಒಬ್ಬ ಯಾರು ಇನ್ನೊಂದು ಅಧಿಕಾರಿ, ಕೋಟಿಗಟ್ಟಲೆ ದುಡ್ಡು ಸಿಗುತ್ತೆ. ಎಲ್ಲಿಂದ ಬರುತ್ತೆ ದುಡ್ಡು? ಏನು ಪ್ರಿಂಟ್ ಹಾಕಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ RBI ರೂಲ್ಸ್ ಕೊಟ್ಟಿದೆಯಾ? ಎಲ್ಲಿಂದ ಬರ್ತಾ ಇದೆ? ಹೇಳ್ತಾರೆ ಎಲ್ಲ ನಾವು ಕರೆಕ್ಟ್ ಇದ್ರೆ ಯಾಕೆ ಹಿಂಗೆ ಆಗ್ತಿತ್ತು, ರೈತರು ಯಾಕೆ ಹಿಂಗಿರ್ತಾ ಇದ್ರು? ಸೊ ಇಲ್ಲಿ ನಡೆದಿರೋದು ಪೂರ್ತಿ ಭ್ರಷ್ಟಾಚಾರ ಅನ್ನೋದು ಇವ್ರ ದಾಖಲೆಗಳಿಂದ ಗೊತ್ತಾಗುತ್ತೆ. ನಾವು ಯಾವುದು ಮಾಡಿದ ಎಲ್ಲ ದಾಖಲೆ ಇವ್ರದ್ದೇನೆ. ಇದನ್ನು ಎನ್ಕ್ವೈರಿ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಅಂತ ಅಫೆನ್ಸ್ಗಳು ಹಾಕಬೇಕಾಗುತ್ತೆ ಇವ್ರ ಮೇಲೆ. ಅಧಿಕಾರಿಗಳ ಗಮನ ಬಂದಾಗ 15 ಡೇಸ್ ಆಯಿತು, ಅಧಿಕಾರಿಗಳು ಇಷ್ಟೊತ್ತಿಗೆ ಆಗಲೇ ಎನ್ಕ್ವೈರಿ ಅವ್ರ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅಂದರೆ ಹಿರಿಯ ಅಧಿಕಾರಿಗಳು JD ಅವರು DD ಅವರು ಕರೆದು ಅದು ಏನಿದೆ ಎಲ್ಲ ಕ್ರಮ ಕೈಗೊಳ್ಬೇಕಾಗಿತ್ತು. ಆದರೆ ಇದುವರೆಗೂ ರೈಟಿಂಗಲ್ಲಿ ಕೊಡಿ ಅಂತ ಕೇಳ್ತಾ ಕೂತಿದ್ದಾರೆ. ಇದು ಎಲ್ಲ ನೋಡಿದ್ರೆ ಏನು ಅನಿಸುತ್ತೆ ಅಂದರೆ ಇದು ನಿರಂತರವಾಗಿ ಕೆಳಗಡೆಯಿಂದ ಮೇಲವರೆಗೂ ಹಬ್ಬಿದೆಯಾ ಅಂತ ನಮ್ಗೆ ಅನಿಸ್ತೈತಿ. ನಾವು ಇವಾಗ ಎಕ್ಸ್ಪೆಕ್ಟೇಷನ್ ನಮ್ದು ಏನಂದರೆ ಈಗಿರೋ ಆಯುಕ್ತರ ಬಗ್ಗೆ ಎಲ್ರಿಗೂ ಒಂದು ಒಳ್ಳೆ ಒಪಿನಿಯನ್ ಇದೆ. ಆ ಆಯುಕ್ತರು ಇದ್ರ ಕಡೆ ಗಮನ ಕೊಡಿಸಿ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅಟಲ್ ಭುಜಲ್ ನಡೆದಿದೆ ಮತ್ತು ನಾರ್ಮಲ್ ಸ್ಕೀಮಲ್ಲೂ ಕೂಡ ಏನೇನು ಎಲ್ಲೆಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ. ಈ ತುಮಕೂರು ಗ್ರಾಮಾಂತರ ಕ್ಷೇತ್ರ ಏನಿದೆ ಇದರಲ್ಲಿ ಡಾಕ್ಯುಮೆಂಟ್ ನೋಡಿದ್ರೆ ಎಲ್ಲೆಲ್ಲಿ ವೈಲೇಷನ್ ಆಗಿದೆ, ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಓಕೆ, ಈಗ ದಲ್ಲಾಳಿಗಳ ವಿಚಾರ ಕೂಡ ಹೇಳ್ತಾ ಇದ್ರಿ ಸರ್. ಈ ಅಧಿಕಾರಿಗಳು ದಲ್ಲಾಳಿಗಳನ್ನ ಹೇಗೆ ಹುಡುಕ್ತಾರೆ? ಅವರು ಕೂಡ ಡಿಪಾರ್ಟ್ಮೆಂಟ್ ಅವರೇನಾ ಅಥವಾ ರೈತರಿಗೆ ತುಂಬಾ ಆಪ್ತರಾಗಿರುವಂತವ್ರನ್ನ ಹುಡುಕ್ತಾರೆ? ಹೇಗಿರುತ್ತೆ ಪ್ರಾಸೆಸ್ ಅಂತ? ಇದೆ ಮೇಡಮ್. ಈಗ ಏನಾಗುತ್ತೆ ಅಂದರೆ ಕೆಲವರು ಈ ನಿರಂತರವಾಗಿ ಈ ಕೆಲವು ಕಚೇರಿಗಳಿಗೆ ಹೋಗ್ತಾ ಬರ್ತಾ ಇರ್ತಾರೆ. ಅವ್ರಿಗೆ ಕೆಲಸ ಆಗಬೇಕಾಗುತ್ತೆ. ಅವ್ರಿಗೆ ಎಲ್ಲ ಸ್ಕೀಮಲ್ಲೂ ಬೆನಿಫಿಷಿಯರ್ ಆಗಿರ್ತಾರೆ, ತಗೊಳ್ಳಿ ತೊಂದರೆ ಇಲ್ಲ, ಅವರು ರೈತರಾಗಿರ್ತಾರೆ ಅಂತ ಭಾವಿಸೋಣ. ಅವ್ರು ಏನು ಮಾಡ್ತಾರೆ, ಅಧಿಕಾರಿಗಳು ಅಲ್ಲಿ ಹೋದಾಗ ಚೆನ್ನಾಗಿ ಕಾಣುತ್ತಾರೆ ಅವ್ರನ್ನ. ಅದು ನಮಗೆಲ್ಲೋ ಒಂದು ಕಡೆ ಎಲ್ಲ ಅನುಕೂಲ ಆಗ್ತಾ ಇದೆಯಲ್ಲ, ನಾವು ಯಾಕೆ ಇವರು ಡಿಸ್ಟರ್ಬ್ ಮಾಡಬೇಕು ಅಂತ ಅಧಿಕಾರಿಗಳನ್ನ ವಹಿಸ್ಕೊಳ್ಳೋ ಮಟ್ಟಿಗೆ ಅವ್ರು ಬಂದಿದ್ದಾರೆ. ಕೆಲವರು ದುಡ್ಡಿಗೋಸ್ಕರನೇ ಇದ್ದಾರಲ್ಲಿ, ಕೆಲವರು ಮಾಡಿದ್ದಾರೆ. ಹೆಂಗೆ ಅಂದರೆ ನಾವು ಎಷ್ಟೋ ಜನ ಕೇಳಿದಾಗ ಸರ್ ನನ್ನ ಹತ್ರ 4,500 ಇಸ್ಕೊಂಡ್ರು, ಇಂಥವ್ರಿಗೆ ಕೊಟ್ವಿ. ಇವರು ಏನು ಮಾಡಿದ್ದಾರೆ, ಇವ್ರು ಯಾರ್ದೋ ಅಕೌಂಟಿಂದ ಮತ್ತು ಅಮೌಂಟ್ ಅದು ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಷ್ಟು ಮಾಡಿದ್ದೀನಿ, ಉಳಿದಿದ್ದೆಲ್ಲೋಯ್ತು. ಅಧಿಕಾರಿಗಳು ಗಮನಕ್ಕಿರುತ್ತೆ, ಆದರೆ ಅವ್ರು ಕೇಳಲ್ಲ. ಇವ್ರಿಗೆ ಕಂಪ್ನಿನೂ ಬೇಕು, ಬ್ರೋಕರು ಬೇಕು, ಆ ಥರ ಅಧಿಕಾರಿಗಳು ಮೆಂಟಾಲಿಟಿ. ಓಕೆ, ಈಗ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡೋದಕ್ಕೆ ರೈತರೊಬ್ರು ಇದ್ದಾರೆ, ಕೃಷ್ಣ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್, ಸರ್ಕಾರದಿಂದ ಸಿಗುವಂತ ಅನುದಾನವೇ ಕಡಿಮೆ ಹೇಳ್ಬೇಕಂದ್ರೆ ರೈತರಿಗೆ ಸಿಕ್ಕಿರೋದ್ರಲ್ಲಿ ಈ ರೀತಿ ದೋಖ ಆಗಿಬಿಟ್ರೆ ರೈತರು ಎಲ್ಲಿಗೆ ಹೋಗ್ಬೇಕು ಸರ್? ಹೌದು ಮೇಡಮ್, ಇದೇ ತರ ಮಾಡ್ತಾ ಇದಾರೆ ಮೇಡಮ್. ಇವರು 4,000 ಈಗ ನಮ್ದು 4,000 ಇಸ್ಕೊಂಡ್ರು. ನಮ್ ತಂದೆಯವರು ಹತ್ರ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಮತ್ತೆ ನಿಮ್ಗೆ ಆಮೇಲೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪೈಪ್ ಕೊಡ್ಲಿಲ್ಲ. ಮತ್ತೆ ಪೈಪ್ ಒಂದ್ 15 ಪೈಪ್ ಕೊಟ್ಬಿಟ್ಟು ನಿಮ್ದು ಜಮೀನ್ ಕಡಿಮೆ ಇದೆ, 1 ಎಕರೆ ಇದೆ ಅಷ್ಟೇ ಕೊಡೋದು ಅಂತ ಹೇಳಿದ್ರು. ಮತ್ತೆ ಈ ತರ ಮತ್ತೆ ಕೊಟ್ಟೇ ಇಲ್ಲ. ಕೇಳಿದ್ರು ಇಲ್ಲ ಅಷ್ಟೇ ಇದೆ, ನಿಮ್ ಜಮೀನ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಇದೇ ತರ ಎಷ್ಟು ಜನಕ್ಕೆ ಮಾಡಬೇಕು ಮೇಡಮ್? ಸರ್, ಕೃಷಿ ಇಲಾಖೆಯಿಂದ ಕೊಡುವಂತ ಪೈಪ್ ಕೇವಲ ಪೈಪ್ ಮಾತ್ರ ಬರೋದಿಲ್ಲ, ಅದು ಪ್ಯಾಕೇಜ್ ಆಗಿ ಬರುತ್ತೆ. ಅದು ಎಷ್ಟು ಎಕರೆ ಏನು ಅದೆಲ್ಲ ಲೆಕ್ಕಾಚಾರಕ್ಕೆ ಇಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಿಮ್ಗೆ ಪ್ಯಾಕೇಜ್ ಸಿಕ್ಕಿಲ್ವಾ ಸರ್? ಪ್ಯಾಕೇಜ್ ಸಿಕ್ಕಿಲ್ಲ ಮೇಡಮ್. ಓಕೆ, ಮಾತನಾಡೋದಕ್ಕೆ ಪತ್ರಕರ್ತರು ಕೂಡ ಇದ್ದಾರೆ, ಸೊ ಅವ್ರ ಜೊತೆ ಕೂಡ ಮಾತಾಡಿ ಸರ್. ಕೃಷ್ಣ ಅವರೇ, ಹಾ ಹೇಳಿ ಸರ್. ಈಗ ಇಲ್ಲಿ ಪ್ರೊಸೀಜರ್ಗಳ ಮೇಲೆ ನಮ್ಗೆ, ಯಾಕೆಂದರೆ ಇವ್ರು ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಇನ್ನೂ ಸುಮಾರು 70 ದಶಕಕ್ಕೆ ತಗೊಂಡೋಗಿ ಅನಕ್ಷರಸ್ಥರು ಮಾಡಿದ್ದಾರೆ. ಎಲ್ಲ ದಾಖಲೆಗಳಿಗೂ ಒಂದೇ ಸರಿ ಈ ಸಹಿ ತಗೊಂತಾರೆ ಅಂತ ನಾವು ಸುಮಾರು ರೈತರನ್ನ ವೀಕ್ಷಣೆ ಮಾಡಿದಾಗ ಹೇಳಿದ್ರು ಅವರು. ನಿಮ್ಮದು ಇವ್ರು ಯಾವ ಥರ ಇದನ್ನು ಮಾಡಿದ್ರು? ಹೌದು, ಕೃಷಿ ಇಲಾಖೆಯಲ್ಲಿ ಅಲ್ಲಿ ಹೋದಾಗ ಪ್ರತಿಯೊಂದು ದಾಖಲೆಗೂ ಅದೇನಂತ ಏನು ಹೇಳೋದು ಇಲ್ಲ, ಏನೂ ಇಲ್ಲ, ಒಂದೇ ಸರಿ ಸೈನ್ ತಗೊಂತಾರೆ. ಒಂದೇ ಸಲ ಸೈನ್ ತಗೊಂಡು ಎಲ್ಲ ಸೈನ್ ಆಗಿಸ್ಕೊಂಡು ನಿಮಗೆ ಸರಿ ಪೈಪ್ ಇಲ್ಲ ಆಮೇಲೆ ಕೊಡ್ತೀವಿ ಅಂತ ಹೇಳಿ ಇದ್ ಮಾಡಿದ್ರು. ಅಮೌಂಟ್ ಅವರೇ ಕೈಯಲ್ಲಿ ಇಸ್ಕೊಂಡ್ರು. ಆಮೇಲೆ ನಿಮಗೆ ಕೊಡ್ತೀವಿ ಅಂತ ಪೈಪ್ ಕೊಡ್ತೀವಿ ಫೋನ್ ಮಾಡ್ತೀವಿ ಅಂತ ಹೇಳಿ ಕಳ್ಸಿದ್ರು. ಮತ್ತೆ ಫೋನ್ ಮಾಡಿದಾಗ ಅವಾಗ್ಲೇ ಫೋಟೋನು ತೆಗೆಸ್ಕೊಂಡ್ರು. ಅವಾಗ ನಮಗೆ ಪೈಪ್ ಏನು ಕೊಡ್ಲಿಲ್ಲ. ಮತ್ತೆ ಪೈಪ್ ಇಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಮತ್ತೆ ಪೈಪ್ ಬಂದಿದೆ, ಬಂದ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬರೇ ಪೈಪ್ ಕೊಟ್ರು. ಮಿಕ್ಕಿದ ಐಟಮ್ ಕೊಡ್ತೀವಿ ಅಂತ ಹೇಳಿದ್ರು. ತಿರ್ಗಾ ಕೇಳಿದ್ರು, ನಮ್ಗಿಲ್ಲ ಪೈಪ್ ಅಷ್ಟೇ ಬಂದಿರೋದು, ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ನಿಮ್ದು 1 ಎಕರೆ ಅಷ್ಟೇ ಇರೋದು, ಇಲ್ಲ ಅಷ್ಟೇ ಪೈಪ್ ನಿಮ್ಗೆ ಬರೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಷ್ಟೆಲ್ಲ ಮಾತುಕತೆ ನಿಮ್ಮ ಹಾಗೆ ಅಧಿಕಾರಿಗಳ ನಡುವೆ ಮಾತ್ರ ಆಯ್ತಾ, ಅಥವಾ ಯಾರಾದ್ರೂ ಮಧ್ಯವರ್ತಿಗಳ ರೀತಿ ಬಂದಿರೋದು, ಅಥವಾ ಅಮೌಂಟ್ ಹಾಕ್ಸ್ಕೊಂಡಿರೋದು, ಅಥವಾ ನಿಮ್ಮ ಹತ್ರ ಹಣ ಇಸ್ಕೊಂಡಿರೋದು, ಹೆಚ್ಚಿಗೆ ಹಣ, ಇದಕ್ಕೆ ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿ ಮೂಲ ದಾಖಲೆಗಳೇನಾದ್ರೂ ಇದೆಯಾ ಸರ್? ಸಾಕ್ಷಿ ಏನಿಲ್ಲ, ಬರೇ ಮಧ್ಯವರ್ತಿ ಇರ್ಬೇಕು ಮೇಡಮ್ ಅವರು ಮೋಸ್ಟ್ಲಿ. ನಮ್ಮ ಹತ್ರ ಕ್ಯಾಶ್ ಕೈಯಲ್ಲಿ ಇಟ್ಕೊಂಡ್ರು ಅಷ್ಟೇ, ಯಾವ್ದೇ ಇದು ಏನು ಮಾಡಿಸ್ಕೊಳ್ಳಿಲ್ಲ. ಅಮೌಂಟ್ ಇಸ್ಕೊಂಡ್ರು, ನಿಮ್ಗೆ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಕೇಳಿದಾಗ 1 ಎಕರೆ ಜಮೀನ್ ಐತೆ, ನಿಮ್ಗೆ ಅಷ್ಟೇ ಪೈಪ್ ಬರೋದು ಅಂತ ಹೇಳ್ಬಿಟ್ಟು ಹೇಳಿದ್ರು.
ನೀವು ಅಧಿಕಾರಿಗಳನ್ನ ಹೊರತುಪಡಿಸಿ ನ್ಯಾಯಕ್ಕಾಗಿ ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ರ, ಅಧಿಕಾರಿಗಳ ಜೊತೆ ಮಾತನಾಡುವಂತ ಪ್ರಯತ್ನ ಮಾಡಿದ್ರೆ ಸರ್? ಇಲ್ಲ ಮೇಡಮ್, ಮಾಡಿಲ್ಲ. ಈಗ ಮತ್ತೆ ಅದೇ ವಿಚಾರಿಸ್ಬೇಕು ಮೇಡಮ್, ಮತ್ತೆ ಮಾಡಬೇಕು. ಓಕೆ, ಧನ್ಯವಾದಗಳು ಸರ್ ಮಾತನಾಡಿದಕ್ಕೆ. ನೋಡಿ, ರೈತರ ಪಾಡ್ ಹೀಗಿದೆ, ಪಾಪ ಮಾತನಾಡೋದಕ್ಕೂ ಒಂದು ಕಡೆ ಅಂಜಿಕೆ ಸರ್, ಏನ್ ಹೇಳ್ಬಿಡ್ತಾರೋ ಈಗ ಏನೋ, ನಾಳೆ ಹೋದ್ರೆ ಮತ್ತೆ ಹೋಗ್ಲಿ ಅಂತ. ನಾಳೆ ಮತ್ತೆ ಕೃಷಿ ಇಲಾಖೆಗೆ ಯಾವ್ದಾದ್ರು ಒಂದು ಹೋಗ್ಬೇಕು. ಸವಲತ್ತಿಗೆ ಹೋಗ್ಬೇಕು, ಹೋಗ್ಬೇಕು, ಹೌದು. ಅವಾಗ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಹೌದು. ಈ ತರ ವ್ಯವಸ್ಥೆ ಇರೋದಕ್ಕೆ ಇದನ್ನೆಲ್ಲ ಅಡ್ವಾಂಟೇಜ್ ತಗೋತಾ ಇದ್ರು. ಈಗ ಅಂಗೈ ಉಣಿಗೆಗೆ ಕನ್ನಡಿ ಬೇಕಂತ ಒಂದು ಗಾದೆ ಇದೆ. ಈಗ ನೋಡಿ, ಸರ್ಕಾರ ರೂಲ್ಸ್ ಮಾಡಿರೋದೇನು ಯಾರ ಹತ್ರನೂ ಕ್ಯಾಶ್ ಕಲೆಕ್ಟ್ ಮಾಡಬಾರ್ದು ಅಂತ ರೈತರ ಖಾತೆಯಿಂದ. ಇವಾಗ ಇವ್ರನ್ನ ಸಾಕ್ಷಿ ನಾವು ಕೇಳಂಗೇ ಇಲ್ಲ, ಇವ್ರು ಕ್ಯಾಶ್ ಕೊಟ್ರಾ ಇನ್ನೊಂದು ಕೊಟ್ರಾ ಅಂತ. ಯಾಕೆಂದರೆ ಅಲ್ಲಿ ಯಾವ ರೈತರದು ಬೇರೆ ಖಾತೆಯಿಂದ ಹಣ ವರ್ಗಾವಣೆ ಆಗಿದೆ, ಅವ್ರನ್ನೆಲ್ಲ ಕ್ಯಾಶೇ ಹೋಗಿರೋಕ್ಕೆ ಸಾಧ್ಯ, ಬೇರೆ ಇನ್ನೇನು ಆಪ್ಷನ್ನೇ ಇಲ್ಲ. ಬೇರೆ ಖಾತೆಯಿಂದ ಹೋಗ್ಬೇಕಾದ್ರೆ ಅವ್ರು ಕ್ಯಾಶೇ ಕಲೆಕ್ಟ್ ಮಾಡಿರಬೇಕು. ಮತ್ತು ಎಷ್ಟೋ ಅಷ್ಟು ಎಡಿಟಿಂಗ್ ಮಾಡಿರೋದಾಗಲೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಆ ರೈತರನ್ನ ಇವರು ಖುದ್ದು ಸಂದರ್ಶಿಸ್ಬೇಕು. ನಾವು ಒಬ್ಬರು ಪತ್ರಕರ್ತರಾಗಿ ಈ ಚಾನಲ್ ರಿಪೋರ್ಟ್ರುಗಳೆಲ್ಲ ಸೇರಿ ನಾವು ಎಷ್ಟು ಮಾಡ್ಬೋದು ಸಮಾಜದ ಉದಾಹರಣೆಗೆ ರೈತರಿಗೊಂದು ಸಹಾಯ ಆಗಿನ ಕಾರಣಕ್ಕೆ ಒಂದಷ್ಟು 1 ದಿವಸ 2 ದಿವಸ ಕೆಲಸ ಮಾಡಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋವಂಥದ್ದು. ರೈತರಿಗೂ ಈ ಥರ ಆಗಿದೆ ಅಂತ ನಮಗೆ ದಾಖಲೆ ಏನಿದೆ ಅಂತ ಗೊತ್ತಿರೋದಕ್ಕೆ ರೈತರಿಗೆ ಮೋಸ ಆಗಿರೋದು ಗೊತ್ತಾಯಿತು. ಇವ್ರು ಎಷ್ಟಕ್ಕೆ ಬಿಲ್ ಮಾಡಿದ್ದಾರೆ, ಯಾರಿಗೂ ಅರ್ಧ ಸೆಟ್ಟಿಗೆ ಬಿಲ್ ಮಾಡಿರೋದು ಅಲ್ಲಿ ದಾಖಲೆ ಇಲ್ಲ, ಎಲ್ಲದಕ್ಕೂ ಪೂರ್ತಿ ಸೆಟ್ಟಿಗೆ ಬಿಲ್ ಮಾಡಿದ್ದಾರೆ. ಆದ್ರೆ ಅರ್ಧ ಸೆಟ್ ಹೆಂಗ್ ಹೋಯ್ತು ರೈತರಿಗೆ? ಅಂದ್ರೆ ಅಷ್ಟು ಎಡಿಟಿಂಗ್ ಆಗಬೇಕು ಅಂತ ಹೇಳಿದ್ರೆ ಆ ಎಡಿಟರ್ ಕೂಡ ಅವ್ರಿಗೆ ಸಾಥ್ ಕೊಟ್ಟಿರಬೇಕು ಸರ್. ಇಲ್ಲಿ ಅಧಿಕಾರಿಗಳ ಸುತ್ತಮುತ್ತನೇ ಇರುವವರು ಇದನ್ನೆಲ್ಲ ಮಾಡ್ತಿರೋದು. ಇವ್ರು ಮಾಡಿದ್ದಾರೆ, ಇವರು ಅಧಿಕಾರಿಗಳ ಮಟ್ಟದಲ್ಲಿ ಇವ್ರು ಯಾರನ್ನ ಸಪೋರ್ಟಿಗೆ ತೊಗೊಂಡಿದ್ದಾರಾ ಇಲ್ಲ ಇವರೇ ಮಾಡಿದಾರಾ ಅದಕ್ಕೆ ಏನು ಮಾಡಿದಾರೆ ಗೊತ್ತಿಲ್ಲ. ಯಾಕೆಂದ್ರೆ ಸ್ಪೆಷಲ್ ಗ್ರಾಂಟ್ ಅಂದರೆ ಇವ್ರಿಗೆ ಒಂಥರ ಖುಷಿ ಮೇಡಮ್. ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಸುಮಾರು ಏನು 3,500 4,000 ಸೆಟ್ಟು ಅಟಲ್ ಭುಜಲ್ ಒಂದು ಸ್ಕೀಮಲ್ಲಿ ಕೊಟ್ಟವರಲ್ಲ, ಇದರಲ್ಲಿ ಎಲ್ರಿಗೂ ತಲುಪಿಲ್ಲ. ನಾವು ಹೇಳೋದು 100% ಎಲ್ರಿಗೂ ಮೋಸ ಆಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ರು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.